ಪುನೀತ್ ರಾಜ್ಕುಮಾರ್ ಅವರು. ಸವಾಲ್ ಕೊಡ್ತಾನೆ ಕೊಡಪ್ಪ ಮತ್ತೆ ಹೋಗಿ ಎಷ್ಟು ಕೊಡ್ರಿ ಎಷ್ಟು ಕೊಟ್ಬಿಟ್ಟು ಪೆನ್ಸಿಲ್ ಆರ್ಟ್ ಗುರು ಕೈಯಿಂದ ಮಾಡಿರೋ ವಿದ್ಯೆಗೆಲ್ಲ ಇರೋದೊಬ್ರೆ ನಮ್ಮ ಬಸ್ ಅಣ್ಣ ಬಾಂಡಿ ಸರ್ವಭೌಮಗೆ ಲೆಟ್ಸ್ ರೆಡಿ ಫಾರ್ ಪವರ್ ಸಾಂಗ್. ಕರುನಾಡ ಕಣ್ಮಣಿ ನಿನಗೆ ಅಭಿಮಾನದ ಸನ್ಮಾನ, ಸಾವಿರ ಜನ್ಮಕ್ಕೂ ಸಾಯೋದಿಲ್ಲ ನಿಮ್ಮ ಮೇಲಿನ ಅಭಿಮಾನ. ಕರುನಾಡ ಪವರ್ ಸ್ಟಾರ್, ಇಂದಿಗೂ ಹುಟ್ಟಿಲ್ಲ ನಿನ್ನ ಬೀಟ್ ಮಾಡೋ ಸ್ಟಾರ್. ಕೇಳುತ್ತಾ ನಿನ್ನ ಸಿಂಗಿಂಗು, ಕರುನಾಡೆ ಫುಲ್ಲು ಡ್ಯಾನ್ಸಿಂಗು, ಅಟ್ರಾಕ್ಟಿವ್ ನಿನ್ನ ಆಕ್ಟಿಂಗು, ಪಂಚಿಂಗು, ಪವರ್ ಸ್ಟಾರ್ ಫೈಟಿಂಗು, ಅಭಿಮಾನಿಗಳೆಲ್ಲ ಥ್ರಿಲ್ಲಿಂಗು. ನಂಬರ್ ಒನ್ ನೀನೇ ಎಂದಿಗೂ, ಒನ್ ಆ್ಯಂಡ್ ಓನ್ಲಿ ಪವರ್ ಸ್ಟಾರ್. ಭಗವಂತ ಕೊಟ್ಟ ಆಕ್ಟರು, ನಿನ್ನಲ್ಲೇ ಅವರೇ ಅಣ್ಣವರು, ಈಗ ಕಳೆದರು ನೀನೇ ಟಾಪರು. ಕರುನಾಡ ಪವರ್ ಸ್ಟಾರ್. ಬ್ಯಾಂಡು ಹೊಡಿತಾರೆ ಬ್ಯಾಂಡು, ನಿನ್ನ ಸಿನಿಮಾ ಓಪನಿಂಗು ಗ್ರ್ಯಾಂಡು. ಆ ನಾಡಿನಲ್ಲೂ ಈ ನಾಡಿನಲ್ಲೂ ಕರುನಾಡಿನಲ್ಲೂ ಡಿಮ್ಯಾಂಡು. ಕರುನಾಡ ಲೆಜೆಂಡು, ಮೆಂಡು. ಕರುನಾಡ ಪವರ್ ಸ್ಟಾರ್, ಕಲಾ ಸರಸ್ವತಿ ಪುತ್ರ, ಕಲಾ ರಸಿಕರಿಗೆ ಹೊತ್ರ. ಕರುನಾಡ ಸಿರಿನಿ ಮಾತ್ರ. ಕರುನಾಡ ಪವರ್ ಸ್ಟಾರ್, ಇಂದಿಗೂ ಹುಟ್ಟಿಲ್ಲ ನಿನ್ನ ಬೀಟ್ ಮಾಡೋ ಸ್ಟಾರ್. ಕರುನಾಡ ಪವರ್ ಸ್ಟಾರ್. ಲೆಟ್ಸ್ ರೆಡಿ ಫಾರ್ ಪವರ್ ಸಾಂಗ್. ನೆಚ್ಚಿನ ಹಿರಿಯರೇ, ಕಿಚ್ಚಿನ ಯುವಕರೇ, ಮೆಚ್ಚಿನ ಗ್ರಹ ಲಕ್ಷ್ಮಿಯರೇ, ಸ್ವಚ್ಛ ಮನಸ್ಸಿನ ಪುಟಾಣಿ ಮಕ್ಕಳೇ, ನಿಮ್ಮನ್ನೆಲ್ಲ ಪ್ರೀತಿಯಿಂದ ಬರ್ಮಾಡ್ಕೊಳ್ತಿರೋ ನಮ್ಮೆಲ್ಲ ಪುನೀತ್ರ ಪ್ರೀತಿ ಅಪ್ಪುಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಎಂದು ಹೀಗೆ ಇರಲಿ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ, ಉಲ್ಲಾಸದ ಈ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ಮಹಿ ಅಂತೇಳಿ ಯಾದಗಿರಿಯಿಂದ ಬರ್ತಾ ಇರೋದು. ಬಿಗ್ಗೆಸ್ಟ್ ಫ್ಯಾನ್ ಆಫ್ ಪುನೀತ್ ರಾಜ್ಕುಮಾರ್. ಏನು ಗುರು, ವಾರಕ್ಕೊಮ್ಮೆ ಬಿಡುವ, ಭಾನುವಾರನೇ ಬಿಡಲ್ಲ, ಇನ್ನು ವರ್ಷಕ್ಕೊಮ್ಮೆ ಬಿಡುವ, ನಮ್ಮ ಬಾಸ್ ಬರ್ತಡೇ ಬಿಡ್ತೀವ. ಲೇ ದೌಟ್ರಾಜ, ನಾನು ದೌಟೇ ಇಟ್ಕೊಂಡಿಲ್ಲ ಕಣೋ. ನಮ್ಮ ಬದುಕಲ್ಲಿ ದೀಪಾವಳಿ ಬಂದೇ ಬರುತ್ತೆ, ಆದರೆ ಪಟಾಕಿ ಯಾವುದೇ ಆಗಿರಲಿ ಅನ್ಸೋರು ಮಾತ್ರ ನಾವಾಗಿರ್ತೀವಿ. ಜೈ ಪವರ್ ಸ್ಟಾರ್, ಜೈ. ಎಷ್ಟೇ ತಾಕತ್ತಿದ್ರು ಎಲೆಕ್ಟ್ರಿಕಲ್ ಕಂಬ ಹಿಡಿಬೋದು, ಆದರೆ ಈ ಪವರ್ನ ಹಿಡಿಯೋಕ್ಕಾಗಲ್ಲ. ನಟ ಸಾರ್ವಭೌಮ ಈಸ್ ಕಿಂಗ್ ಆಫ್ ದ ಸಿನಿಮಾ. ಕಾಲಿಟ್ರೆ ಕೇಡಿಗಳೆಲ್ಲ ಇನ್ನೂ ಗಪ್ಪು ಚಿಪ್ಪು. ಡ್ಯಾನ್ಸ್ ವಿತ್ ಅಪ್ಪು,
ಡ್ಯಾನ್ಸ್ ವಿತ್ ಅಪ್ಪು. ಸೆಂಟ್ರಲ್ ಸ್ಟೇಟು ಡಿಸ್ಟ್ರಿಕ್ಟ್ ತಾಲೂಕ್ ಗ್ರಾಮದಿಂದ ಹಿಡಿದು ಹಳ್ಳಿ ಹೋಬ್ಳಿ ತನಕ ರೀಚ್ ಆಗೋದಿವನೇ. ಡ್ಯಾನ್ಸ್ ವಿತ್ ಅಪ್ಪು, ಡ್ಯಾನ್ಸ್ ವಿತ್ ಅಪ್ಪು. ಸ್ಟೈಲಿನಲ್ಲಿ ಲೇಟೆಸ್ಟು, ಸ್ಮೈಲು ಅಂತೂ ಬೊಂಬಾಟು. ಕರ್ನಾಟಕದ ಸಂಪತ್ತು ಮರೆಯೋದಿಲ್ಲ ನಿಯತ್ತು. ಕನ್ನಡ ತಾಯ್ನಾಡು ಹರಸಿ ಬೆಳೆಸಿದ ನೆಲೆ ಬೀಡು. ನಿಮ್ಮೆಲ್ಲರ ಮನೆ ಮಗ ನಾನು ಭಾಗ್ಯ ನಂದೇ ಇಂದು. ಡ್ಯಾನ್ಸ್ ವಿತ್ ಅಪ್ಪು. ನನ್ನ ಹೆಸರು ಮಹಂತೇಶು. ನಾನು ತುಂಬ ದೊಡ್ಡ ಅಭಿಮಾನಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ. ಅವ್ರಿಗೂ ನಮ್ಮ ತಾಯಿ ಹೊಟ್ಟೆಲಿರ್ಬೇಕಾದ್ರೆ ನಾನು ಅಭಿಮಾನಿ ಆಗಿದ್ನೋ ಗೊತ್ತಿಲ್ಲ, ಬಟ್ ನಮ್ಮ ತಾಯಿ ಹೊಟ್ಟೆ ಹೊರಗೆ ಬರಬೇಕಾದ್ರೆ ಅವ್ರ ಅಭಿಮಾನಿ ಆಗಿದ್ದೀನಿ. ಇವಾಗಲೂ ಅಭಿಮಾನಿ ಆಗಿರ್ತೀನಿ, ಮುಂದೆ ಅಭಿಮಾನಿ ಆಗಿರ್ತೀನಿ. ಅವ್ರ ಮುಂದೆ ಎಂಥ ಸ್ಟಾರ್ ಬಂದರು ನಾನು ಸಿನಿಮಾ ನೋಡ್ತೀನಿ, ಕನ್ನಡ ಸಿನಿಮಾ ಬೆಳೆಸೋಣ. ಬಟ್ ಅಭಿಮಾನಿ ಆಗೋದು ಅಂದರೆ ಮಾತ್ರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಅಭಿಮಾನಿಗಳ ಆರಾಧ್ಯ ದೈವ, ಅಭಿಮಾನಿಗಳನ್ನ ಆರಾಧ್ಯ ದೈವ ಅಂತ ಪೂಜಿಸ್ತಿರೋ ನಿಮ್ಮೆಲ್ಲರ ಪ್ರೀತಿಯ ಪರಮಾತ್ಮನಿಗೆ ನಾವು ಯಾವಾಗಲೂ ಅಭಿಮಾನಿ ಆಗೇ ಇರಬೇಕು. ಅಭಿಮಾನಿ ಅಂದರೆ ಅಭಿಮಾನಿ ಅನ್ನೋ ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಹಾರಿಸೋ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರಿಗೆ ಒಂದು ನಮನ ಕೋಟಿ ನಮನಗಳು ನಮ್ಮಿಂದ. ಇಟ್ಕೊಂಡೇ ಅನ್ನದ ತುತ್ತು, ಕನ್ನಡ ತಾಯಿಗೆ ನನ್ನ ನಿಯತ್ತು. ದೊಡ್ಡವ್ರು ಹೇಳವ್ರೆ ನಿಮಗೆ ಗೊತ್ತು, ಅಭಿಮಾನಿಗಳೇ ನಮ್ಮನೆ ದೇವರು, ಅಭಿಮಾನಿಗಳೇ ನಮ್ಮನೆ ದೇವರು. ಸರ್, ನನ್ನ ಹೆಸರು ರಘು ಅಂತ. ನನ್ನ ಹೆಸರು ಇನ್ನೊಂದು ಇಟ್ಕೊಂಡಿದ್ದೀನಿ, ಪವರ್ ಸ್ಟಾರ್ ರಘು ಅಂತ. ಹೌದು, ನಾನು ಬಂದಿರೋದು ಯಲಹಂಕ ಹತ್ರ ಹುಣಸಮಾರನಹಳ್ಳಿ ಅಂತ. ಈಗ ಸಾಯೋವರೆಗೂ ನಾನು ಅಪ್ಪುಗೆ ಅಭಿಮಾನಿ. ಮುಂದಿನ ಜನ್ಮ ಅಂತ ಇದ್ದರೆ ನಾನು ಅವ್ರಿಗೆ ಅಭಿಮಾನಿಯಾಗಿ ಹುಡ್ತೀನಿ. ಬಟ್ ಏಕೆಂದರೆ ಮೊದಲನೇ ಫಿಲಮಲ್ಲಿ ಅವರು ಯಾವ ರೀತಿ ಒಂದು ಒಳ್ಳೆ ರೀತಿ ತೋರಿಸಿದಾರೋ ಅದನ್ನು ಫಾಲೋ ಮಾಡ್ತಾ ಇರೋನು ಅಂದರೆ ನಾನೇ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗಿನ್ನ ಬೇರೆ ಇದು ಇರ್ಬೋದು, ಬಟ್ ನಾನೇ ಇಷ್ಟು ಫೋಟೋನು ನನ್ನ ಮನಸ್ಸಿಗೆ ಇನ್ನೂ ಸಾಲಿಲ್ಲ ಇದು. ಬಟ್ ಪ್ರೇಮ್ ಚಿಕ್ಕದಾಯಿತು, ನನ್ನ ಮನಸ್ಸಿಗೆ ಇನ್ನೂ ಸಾಲಿಲ್ಲ. ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಗಿಲ್ಲ ಅಂದರೆ ಅವರೇ ಇಷ್ಟ ಸರ್. ಪವರ್ ಸ್ಟಾರ್ ರಘು ಅಂದರೆ ಬರೀ ನನ್ನ ನೇಮ್ ಒಂದೇ ಅಲ್ಲ, ನಾನು ಏನೇನು ಆ್ಯಪ್ ಯೂಸ್ ಮಾಡ್ತೀನಿ ಎಲ್ಲ ಆ್ಯಪೂ ಪವರ್ ಸ್ಟಾರ್ ರಘು ಗಿಫ್ಟ್ ಮಾಡೋಕ್ಕಂತ ಬಂದಿದ್ದೀನಿ. ಬಾಸ್ ಇನ್ನೂ ಬಂದರು, ಹೊರಗಡೆ ಹೋದರು, ಮತ್ತು ಅವ್ರು ಬರೋವರೆಗೂ ಕಾಯ್ತೀನಿ. ಅಷ್ಟರಲ್ಲಿ ಅಭಿಮಾನಿ ದೇವರುಗಳೇ ಎಲ್ಲ ಖುಷಿ ಪಡ್ತಾಯಿದ್ದಾರೆ. ನನಗೆ ಅದೇ ದೊಡ್ಡ ಖುಷಿ. ನಮ್ಮ ಹೆಸರು ಹನುಮಂತ. ನಾವು ಬಂದಿರೋದು ಯಾದಗಿರಿಯಿಂದ, ಗುಲ್ಬರ್ಗ ಡಿಸ್ಟಿಕ್ಕು. ನಾವು ಅಪ್ಪು ಫ್ಯಾನ್ಸು. ಚಿಕ್ಕ ವಯಸ್ಸಾಗಿಂದನೂ ಅಪ್ಪು ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ. ಇನ್ನೊಂದು ಏನಂದರೆ ಅವರು ಸಿಂಪಲ್ ನೆಟ್ ಇಷ್ಟ. ಹಿಸ್ಟ್ರಿ ತೆಗೆದು ನೋಡಿ, ಲವರ್ಸ್ನ ಯಾರೂ ದೇವ್ರು ಅಂದಿಲ್ಲ, ತಂದೆ ತಾಯಿನ ದೇವರು ಅಂತಾನಂತ ಹೇಳ್ತಾರೆ. ಅವರು ಹೇಳಿರೋ ಡೈಲಾಗ್ನ ಕೆಲವರು ಕೇಳಿಬಿಟ್ಟು ಟೈಮ್ ಪಾಸ್ಗೆ ಅಂತ ತಿಳ್ಕೊಂಡಿರ್ತಾರೆ, ಕೆಲವರು ಅವ್ರ ಮಾತುಗಳನ್ನು ಪೂರೈಸ್ತಾರೆ. ನಾವು ಅವ್ರ ದಾರಿಯಲ್ಲಿ ನಡೀತಾ ಇದ್ದೀವಿ. ಅಪ್ಪಣ್ಣನಿಗೆ ಜಿಲ್ಲೆ ರಾಯಚೂರು, ತಾಲೂಕು ದೇವದುರ್ಗ, ಹಳ್ಳಿ KRGರೆ ಅಫ್ಸರ್ ಬರ್ತಡೆಗೆ ಬಂದಿರೋದು. ಅವ್ರು ಅಲ್ಲಿಂದ ಬಂದಿರೋದು ರಾಯಚೂರು ದೇವದುರ್ಗ. ಇಲ್ಲೆಲ್ಲ ಫುಲ್ ಇಷ್ಟ ಅಪ್ಪು ಸರ್ ಅಂದರೆ. ರಾತ್ರಿ ಜಾತ್ರೆಯಲ್ಲಿ ಅಲ್ಲಿ ಇಲ್ಲಿ ಕಟ್ಟೋಟ್ ಅಯ್ಯೋತಡೆ ಎಲ್ಲ ಅಣ್ಣವ್ರು ಫುಲ್ ಮೆರವಣಿಗೆ. ಅಪ್ಪು ನಕ್ಕಿದ್ರೆ ಅಭಿಮಾನಿಗಳಿಗೆ ಸಕ್ಕರೆ, ಅಪ್ಪು ಸಿಡ್ದಾದ್ರೆ ಬಾಪ್ಸಿ ತುಂಬ ತೊಂದರೆ. ಇವ್ರ ರತ್ನಾಗ ಫುಲ್ ಏಟಿಂಗ್ ಮಾಡ್ತಿರೋದು. ಸರಿ, ಅಣ್ಣ ಫಿಲ್ಮ್ ಯಾವುದಾಗ್ಲೂ ಸಖತ್ತಾಗಿರುತ್ತೋ. ಡೈಲಾಗ್ ನೋಡ್ತಾ, ಫೈಟ್ ನೋಡ್ತಾ, ಡ್ಯಾನ್ಸ್ ಫೀಲ್ಡ್ ಸೂಪರ್. ಕರ್ನಾಟಕ ನಂಬರ್ 1 ಹೀರೋ ಅವರೇ. ನನ್ನ ಹೆಸರು ನಿಂಗರಾಜು. ನಾನು ಬಿಜಾಪುರ ಡಿಸ್ಟಿಕ್ಕು, ಇಂಡಿ ತಾಲೂಕು, ಹಿರೇಬೇನೂರು ಅಂತ ಹಳ್ಳಿಯಿಂದ ಬಂದಿದ್ದೇನೆ, ಬಿಜಾಪುರ ಡಿಸ್ಟಿಕ್ಕು. ನನಗೆ ಪವರ್ ಸ್ಟಾರ್ ಅಂದರೆ ಡ್ಯಾನ್ಸು, ಆ್ಯಕ್ಟಿಂಗು, ಫೈಟು ಸೂಪರಾಗಿ ಮಾಡ್ತಾರೆ. ಪವರ್ ಸ್ಟಾರ್ ದೊಡ್ಡ ಫ್ಯಾನು. ಪವರ್ ಸ್ಟಾರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸೋಣ ಅಂತ ಬಂದಿದ್ದೀನಿ ಸರ್. ಭೂಮಿನಾಗ ಬೆಳೆ ಐತೆ, ದೇವದುರ್ಗ ತಾಲೂಕಿನಾಗ ಅಪ್ಪು ಹುಡುಗರ ಹವ ಐತೆ. ಮುದ್ದು ಪಾರ್ವತಮ್ಮನ ಮುದ್ದು ಮಗ ಕರುನಾಡ ಮುದ್ದು ಮಾಡಿ ಹರಿಸುತ್ತೈತೆ ಈಗ ಕರುನಾಡ ಪವರ್ ಸ್ಟಾರ್. ನಮ್ಮದು ಬಣಕನಹಳ್ಳಿ ಸಂದೀಪ್ ಅಂತ ಹೇಳ್ಬಿಟ್ಟು, BM ಸಂದೀಪ್ ಅಂತ ಹೇಳ್ಬಿಟ್ಟು. ನಾವು ಅಣ್ಣವ್ರ ಫಿಲಮ್, ಅಣ್ಣವ್ರನ್ನಂತೂ ನೋಡೋ ಭಾಗ್ಯ ನಮಗಂತಿಲ್ಲ. ಅಣ್ಣವ್ರ ರೂಪದಲ್ಲಿ ಪುನೀತ್ ಅಣ್ಣವ್ರು ನೋಡ್ತಾಯಿದ್ರೆ, ಅವ್ರ ಸಿನಿಮಾಗಳು ಸೇಮ್ ಅಣ್ಣವ್ರ ರೀತಿ ಏನಿದ್ದಾರೆ, ಅಣ್ಣವ್ರ ಥರನೇ, ಅಣ್ಣವ್ರ ರೂಪನೇ ಅಂತ ಹೇಳ್ಬೋದು, ಅಣ್ಣವ್ರ ಥರನೇ ಅಂತ ಹೇಳ್ಬೋದು. ಅವ್ರು ಬಿಟ್ಟು ಪ್ರತಿ ಪಿಕ್ಚರಲ್ಲೂ ಅವ್ರ ಮೆಸೇಜ್ ಇರುತ್ತೆ. ಆದಷ್ಟು ಎಲ್ಲ ಫಿಲಮ್ಗಳು ಅವ್ರು ಸಪೋರ್ಟ್ ಮಾಡಿ, ಅವರ ಸಿಂಪ್ಲಿಸಿಟಿ, ಅವ್ರ ಹ್ಯುಮ್ಯಾನಿಟಿ ನಮ್ಗೆ ತುಂಬ ಇಷ್ಟ. ಮತ್ತು ನಾವು ಅಣ್ಣವ್ರಂತೂ ನೋಡಿಲ್ಲ, ಸೇಮ್ ಅಣ್ಣವ್ರು ನಾವು ನೋಡ್ಬೇಕು ಅಂದ್ಕೊಂಡಿದ್ದೆ, ಅಣ್ಣವ್ರ ಥರ ಇವ್ರ ರೂಪದಲ್ಲಿ ನಾವು ನೋಡ್ತಾಯಿದ್ವಿ. ಜೈ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ನಮ್ಮ ಬದುಕಲ್ಲಿ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದಾಗಿರಲಿ ಅನ್ಸೋರು ನಾವಾಗಿರಬೇಕು. ಎಷ್ಟೇ ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಇಡ್ಬೋದು, ಆದರೆ ಈ ಪವರ್ನ ಹಿಡಿಯೋಕ್ಕಾಗಲ್ಲ. ನೀ ಹಿಡಿದಿರೋದು ಅಪ್ಪು ಕಾಲಲ್ಲೂ ಹೈ ವೋಲ್ಟೇಜ್ ಪವರ್. ಮೋಸ, ದ್ರೋಹ, ವಂಚನೆ ಅಂತ ಈ ಪವರ್ನ ಮುಟ್ಟಕ್ಕೆ ಹೋಗ್ಬೇಡ, ಸುಟ್ಟು ಹೋಗ್ಬಿಡ್ತೀಯಾ. ನಂದು ಯಾದಗಿರಿ. ನಾನು ಪುನೀತ್ ನೋಡಕ್ಕೆ ಬಂದಿದ್ದೀನಿ.
ಪುನೀತ್ ಸರ್ ನೋಡಕ್ಕೆ ಬಂದಿದ್ದೀನಿ. ಅಪ್ಪು ನಾನು ಯಾದಗಿರಿಯಿಂದ ಬಂದಿದ್ದೀನಿ. ಪುನೀತ್ ಸರ್ ನೋಡಕ್ಕೆ ಬಂದಿದ್ದೀನಿ. ಅಪ್ಪು ಸರ್ ಹುಟ್ಟುಹಬ್ಬದ ಶುಭಾಶಯಗಳು. ನಾನು ಮಾನ್ವಿಯಿಂದ ಬಂದಿರೋದು, ರಾಯಚೂರು ಡಿಸ್ಟಿಕ್ಕು, ನಾರ್ತ್ ಕರ್ನಾಟಕ. ನಾನು 7 ವರ್ಷದಿಂದ ಬರ್ತಾಯಿದ್ದೀನಿ ಕಂಟಿನ್ಯೂಸ್ ಆಗಿ. ಬಟ್ ನನಗೆ ಪುನೀತ್ ರಾಜ್ಕುಮಾರ್ ದರ್ಶನ ಸಿಗ್ತಾಯಿಲ್ಲ. ಬಟ್ ಈ ಸರ್ತಿ ಬಂದಿದ್ದೀನಿ. ಎನಿಗಷ್ಟು ನಾನೊಂದು ಸೆಲ್ಫಿ ತೊಗೊಂಡೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಓಕೆ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಅಪ್ಪು ಸರ್ಗೆ. ಬೆಂಗಳೂರಿಗೆ ಎಷ್ಟೋ ಜನ ಕಮಿಷನರ್ ಬರ್ತಾರೆ ಹೋಗ್ತಾರೆ, ಇಲ್ಲಿರೋರು ಒಬ್ಬರೇ ಅಪ್ಪು ಲೋಕಲ್. ನಾಳೆ ಪೇಪರಲ್ಲಿ ಹೆಡ್ಲೈನ್ಸ್ ಅಪ್ಪು ಅವ್ರದ್ದೆ. ಈ 100 ಸಲ ಅಟ್ಯಾಕ್ ಮಾಡಿದ್ರು ಹೊಡೆಯೋದು ನಾನೇ, ಅಪ್ಪು. ನಿಮ್ಮೆಲ್ಲರ ಕನ್ನಡದ ರಾಜರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ 44ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಾವು ರಾಯಚೂರು ಟೀಮಿಂದ ಬಂದಿದ್ದೀವಿ, ರಾಜವಂಶ ರಾಯಚೂರು ಟೀಮಿಂದ ಬಂದಿದ್ದೀವಿ. ಸುಮಾರು ನಾವೇನಿಲ್ಲ ಅಂದರೆ 10 ವರ್ಷದಿಂದ ಬರ್ತಾಯಿದ್ದೀವಿ. ಅಪ್ಪು ಬಾಸ್ ಹೀಗೆ ನಮ್ಮ ಕನ್ನಡ ಚಿತ್ರರಂಗನ ಮುಂದುವರಿಸ್ಕೊಂಡು ಇದೇ ರೀತಿ ಹೋಗ್ತಾ ಇರಬೇಕು. ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾ ಕೊಟ್ಟು ನಮ್ಮೆಲ್ಲರನ್ನ ಅಭಿಮಾನಿಗಳನ್ನು ಯಾವುದೇ ರೀತಿ ತೊಂದರೆ ಕೊಡಲಾರ್ದಂಗೆ ಚೆನ್ನಾಗಿ ನೆರವೇರಿಸ್ಕೊಂಡು ಹೋಗ್ಬೇಕಂದು ನಾವು ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳುತ್ತೇವೆ. ಇದೇ ಖುಷಿಯಲ್ಲಿ ಅಪ್ಪು ಬಾಸ್ಗಳಿಗೆ ಒಂದು ಡೈಲಾಗ್ ಹೊಡಿಬೇಕಂತ ಆಸೆ ಇದೆ. ಎಲ್ಲಾದರೂ ಎಂತಾದರೂ ಎಂದೆಂದಿಗೆ ನೀ ಕನ್ನಡದ ರಾಜರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಯಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ತಾಯಿಯ ಹೆಮ್ಮೆಯ ಮಗ, ಜಗಮೆಚ್ಚಿದ ಮಗ, ಗಾಜನೂರು ಗಂಡು, ಪದ್ಮವಿಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ, ಕರ್ನಾಡ ರಾಜರತ್ನ, ಕನ್ನಡದ ಕಂದ ಅಭಿಮಾನಿಗಳ ಪಾಲಿಗೆ ದೇವರು, ಅಭಿಮಾನಿಗಳ ಆಸೆ ಈಡೇರಿಸಕ್ಕಂತಾನೆ ಹುಟ್ಟಿರೋ ಭಗವಂತ, ದ ಮಿಸ್ಟರ್ ಪರ್ಫೆಕ್ಟ್ ಒನ್ ಆ್ಯಂಡ್ ಓನ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಜೈ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಜೈ. ಒನ್ ಆ್ಯಂಡ್ ಓನ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಜೈ. ಮುಂದಿನ ಅವ್ರದ್ದು ನಟ ಸಾರ್ವಭೌಮ ಪಿಕ್ಚರನ್ನು ತುಂಬ ಚೆನ್ನಾಗಿ ಓಡಿದೆ. ಐನಾಕ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಮುಂದಿನ ಯುವರತ್ನ ಪಿಕ್ಚರ್ ಇದಕ್ಕಿಂತ ಇನ್ನೂ ಗ್ರ್ಯಾಂಡಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ನಂಬರ್ 1 ಬರಬೇಕಂದು ರಾಯಚೂರು ಡಿಸ್ಟಿಕ್ಕಿಂದ ಸಿನ್ನೂರು ತಾಲೂಕು ನಮ್ಮದು. ಅಪ್ಪು ಬಾಸ್ ಮೀಟ್ ಆಗ್ಬೇಕಂತಂದು 2 ದಿನ ನಾವು ಬಂದು ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ಬಟ್ ನಿನ್ನ ಬಾಸ್ ಇದ್ದಿಲ್ಲ. ಇವತ್ತು ಬೆಳಗ್ಗೆ ಬಂದು ನಾವು ಈ ಥರ ಗಿಫ್ಟ್ ಕೊಡಬೇಕು, ಕೇಕ್ ಎಲ್ಲ ವೇಸ್ಟ್ ಮಾಡೋಕೆ ಹೋಗ್ಬೇಡ ಅಂತ ನಮ್ಮ ಬಾಸ್ ಹೇಳಿದ್ದೇನೆ. ಆ ಮಾತಿ ಬೆಲೆ ಕೊಟ್ಟು ನಾವು ಒಂದು ಫೋಟೋ ಮಾಡಿಸ್ಕೊಂಡು ನಮ್ಮ ಕೈಯಿಂದ ಅಪ್ಪು ಬಾಸಿಗೆ ಒಂದು ಗಿಫ್ಟ್ ಕೊಡ್ತಾ ಇದ್ದೀನಿ. ನಾನು ನಮ್ಮ ಹೆಸರು ಮಂಜು ಅಂತೇಳಿ, ರಾಯಚೂರು ಡಿಸ್ಟಿಕ್ಕಿಂದ. ಫಸ್ಟ್ ಟೈಮ್ ಬಂದಿರೋದ್ರಿಂದ ನಾವೇನು ಅಂದ್ಕೊಂಡು ಬಂದ್ವಿ ಅದಕ್ಕಿಂತ ತುಂಬ ಖುಷಿ ಆಗ್ತೈತೆ. ಇನ್ನೂ ಸಾರನ್ನ ಸ್ವಲ್ಪದಿಂದ ನೋಡಿ ಹತ್ರದಿಂದ ನೋಡ್ಬೇಕಂತ ತುಂಬ ಆಸೆ. ಇನ್ನೂ ಸ್ವಲ್ಪ ಹೊತ್ತಿಗೆ ಹೋಗಿ ನೋಡ್ತೀವಿ. ಥ್ಯಾಂಕ್ ಯು. ಅಪ್ಪು ಸಾರ್ಗೆ, ಅಪ್ಪು ಸಾರ್ಗೆ. ನಟ ಸಾರ್ವಭೌಮ ಈಸ್ ಕಿಂಗ್ ಆಫ್ ದ ಸಿನಿಮಾ. ಕಾಲಿಟ್ರೆ ಕೇಡಿಗಳೆಲ್ಲ ಇನ್ನೂ ಗಪ್ಪು ಚಿಪ್ಪು. ಡ್ಯಾನ್ಸ್ ಓದಪ್ಪು, ಡ್ಯಾನ್ಸ್ ಓದಪ್ಪು. ಒಂದು ನಿಮಿಷ ಟೈಮ್ ಕೊಟ್ಟರೆ ಹೊಡೆದಾಕ್ತೀನಿ, 2 ನಿಮಿಷ ಟೈಮ್ ಕೊಟ್ಟರೆ ಕೊಚ್ಚಾಕ್ತೀನಿ, 3 ನಿಮಿಷ ಟೈಮ್ ಕೊಟ್ಟರೆ ಮುಚ್ಚಾಕ್ ಹೋಗ್ತಾ ಇರ್ತೀನಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಇವತ್ತು. ಎಲ್ಲ ಜನ ತುಂಬ ಸೇರಿದ್ದಾರೆ. ಅವರು ಒಳ್ಳೊಳ್ಳೆ ಫಿಲಮ್ ಮಾಡಬೇಕಂತ ನಾವೆಲ್ಲ ಆಶಿಸ್ತೀವಿ. ನನ್ನ ಹೆಸರು ಶಿವೋಡ ರವಿ ಅಂತ, ಶಿವೋಡ ಬನಶಂಕರಿ. ಸೊ ಇವರಿಷ್ಟು ಜನ ನಮ್ಮ ಟೀಮು. ಸರ್ ಬನ್ನಿ ಸರ್, ನೀವು ಬನ್ನಿ. ಸೊ ಆ ಕೇಕ್ ಏನು ನೋಡಿದ್ದೀರಾ, ಅದಕ್ಕಿಷ್ಟು ಜನ ಸಪೋರ್ಟ್ ಇದೆ. ನಾವು ಒಬ್ಬನ ಕಡೆಯಿಂದ ಆಗೋದಂತ ಅಂತಲ್ಲ, ಎರಡೂ ಸಪೋರ್ಟ್ ಇದೆ. ಆ್ಯಂಡ್ ತುಂಬ ಪ್ಲ್ಯಾನ್ಸ್ ಇತ್ತು, ಬಟ್ ಏನಂದರೆ ರಶಲ್ಲಿ ಅಲ್ಲೇನು ಸರಿಯಾಗಿ ಮಾಡೋಕ್ಕಾಗಿಲ್ಲ. ಸೊ ನಾವು ವರ್ಷದಿಂದನೂ ಬರ್ತಾಯಿದ್ವಿ. ಲಾಸ್ಟ್ ಇಯರ್ ನಟ ಸಾರ್ವಭೌಮನ ರಾಜರತ್ನ ಅಂತ ಒಂದು ಕೇಕ್ ಮಾಡಿದ್ವಿ. ಆ್ಯಂಡ್ ಈ ಸತಿ ಸ್ಯಾಂಡಲ್ವುಡ್ ಮಿಸ್ಟರ್ ಪರ್ಫೆಕ್ಟ್ ಅಂತ ಮಾಡಿದ್ವಿ. ಬಟ್ ಇಷ್ಟಪಟ್ಟರು. ಆ್ಯಂಡ್ ಅಪ್ಪು ಸರ್ ಮನೆಗೆ ಬನ್ನಿ ಅಂತ ಇನ್ವೈಟ್ ಮಾಡಿದ್ದಾರೆ. ಒಂದ್ಸತಿ ಮನೆಗೆ ಬನ್ನಿ ಅಂತ ಹೇಳಿದ್ದಾರೆ. ಅದೇ ನಮ್ಗೆ ತುಂಬ ಖುಷಿಯಾಗಿದೆ. ಸರ್ ಅವ್ರು ಹೇಳ್ತಾರೆ ಸಿಂಪಲಾಗಿ ಮಾಡೋಣ ಅಂತ, ಬಟ್ ಅಭಿಮಾನಿಗಳು ಸುಮ್ಮನೆ ಇರಬೇಕಲ್ವ. ನಮ್ಮ ಖುಷಿ ಅದು, ನಮ್ಮ ಪ್ರೀತಿ, ನಮ್ಮ ಖುಷಿ. ಒಂದು ಆರ್ಫನೇಜ್ ಇದೆ. ಸೊ ಅಲ್ಲಿ ಇವತ್ತು ನಾವು ಮಧ್ಯಾಹ್ನಕ್ಕೆ ಮಕ್ಳಿಗೆ ಅರೇಂಜ್ ಮಾಡ್ತಾಯಿದ್ದೀವಿ. ನಮಗೆ ಇದೊಂದು ಖುಷಿ, ಅವ್ರ ಬರ್ಡೇನ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತಂದು. ಸೊ ಅದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟಿರ್ತಕ್ಕ ನಮ್ಮ ಟೀಮು. ಆ್ಯಂಡ್ ಪ್ರತಿಯೊಬ್ಬರೂ ಕೈ ಜೋಡಿಸಿದ್ದಾರೆ. ಆ್ಯಂಡ್ ಅವರು ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ತುಂಬ ಖುಷಿ ಆಯಿತು. ಬಟ್ ಏನಂದ್ರೆ ತುಂಬ ನುಗ್ಲಾಗೋಯ್ತು. ಬಟ್ ಚೆನ್ನಾಗಿ ತುಂಬ ರಶ್ ಆಗಿಬಿಟ್ಟಿತ್ತು. ಸೊ ವಾಸ್ ಫೈನ್. ಬಟ್ ಅವರು ರೆಕಗ್ನೈಸ್ ಮಾಡಿದ್ರು ಆ್ಯಂಡ್ ಹೇಳಿದ್ದಾರೆ. ನಮಗೇನು ಖುಷಿ ಅಂದರೆ ಅವರು ಸಪ್ರೇಟಾಗಿ ಬನ್ನಿ ಅಂತ ಇನ್ವೈಟ್ ಮಾಡಿದ್ರು. ನಮ್ಗೆ ಅದೊಂದು ಖುಷಿ ಆಯಿತು. ಮಿಸ್ಟರ್ ಪರ್ಫೆಕ್ಟ್ ಪುನೀತ್ ರಾಜ್ಕುಮಾರ್ಗೆ, ಮಿಸ್ಟರ್ ಪರ್ಫೆಕ್ಟ್ ಪುನೀತ್ ರಾಜ್ಕುಮಾರ್ಗೆ. ಬಾಸು ಹಾಟ್ಲಿ ತುಂಬ ಸ್ಮೂತು. ಏನೇ ಆದರೂ ಅವರು ಡೈರೆಕ್ಟ್ ಅವರು, ಅದಕ್ಕೆ ನಾವು ಮಿಸ್ಟರ್ ಪರ್ಫೆಕ್ಟ್ ಅಂತೀವಿ. ಯಾವತ್ತೂ ಬಾಸು ಸ್ಯಾಂಡಲ್ವುಡಲ್ಲಿ ನಂಬರ್ 1, ಈಗಲೂ ನಂಬರ್ 1, ಮುಂದೆನೂ ನಂಬರ್ 1. ನಾವು ಇದೇ ಥರ ಸಪೋರ್ಟು
ಕೊನೆ ತನಕ ಇರುತ್ತೆ, ಸಾಯೋ ತನಕ ಇರುತ್ತೆ. ಬಾಸ್ಗೋಸ್ಕರ ಏನು ಮಾಡೋಕ್ಕೂ ರೆಡಿ ನಾವು ಬಾಸ್ ಅಪ್ಪು ಫಿಲಮಿಂದ ಫ್ಯಾನ್ ನಾವು. ಆದರೆ ನಾವು ಒಡನಾಟದಿಂದ ಒಂದು 4 ವರ್ಷದಿಂದ ಒಡನಾಟದಿಂದ ಇದ್ದೀವಿ. 4 ವರ್ಷದಿಂದ ಫೋಟೋ ಗಿಟೋ ಹೊಡ್ಸ್ಕೊಂಡು ತುಂಬ ಖುಷಿಯಿಂದಿದೆ. ಬಾಸ್ ಇದೇ ಥರ ಫಿಲಮ್ ಮಾಡಲಿ, ನಾವು ಯಾವತ್ತಿರೂ ಸಪೋರ್ಟ್ ಮಾಡ್ತಾಯಿರ್ತೀವಿ. ನಮ್ಮ ಅಧ್ಯಕ್ಷರು ಇದೇ ಥರ ವೆರೈಟಿ ಕಾನ್ಸೆಪ್ಟ್ ಮಾಡ್ತಾರೆ ಅವರು. ಇವತ್ತು ಕೇಕ್ ಮಾಡಿಸಿದೀವ, ಇನ್ನೊಂದು ಮುಂದಿನ ವರ್ಷದ್ದು ಈಗಲೇ ಅವ್ರು ಪ್ಲ್ಯಾನ್ ಮಾಡಿರ್ತಾರೆ, ಏನು ಮಾಡೋಣ, ಏನು ಥಿಂಕ್ ಮಾಡೋಣ ಅಂತ. ಅವ್ರದ್ದು ಒಂಥರ ಮೈಂಡು ಸೂಪರಾಗಿದೆ. ಬಾಸ್ಗೆ ಏನು ಮಾಡೋಕ್ಕೂ ರೆಡಿ. ಇನ್ನು ಮುಂದಿನ ವರ್ಷ 45ನೇ ವರ್ಷದ್ದು ಸ್ಪೆಷಲಾಗಿ ಮಾಡಿಸ್ತೀವಿ ಕೇಕು. ಹ್ಯಾಪಿ ಬರ್ತ್ಡೇ ಬಾಸ್, ಹೀಗೆ 100 ವರ್ಷ ಸುಖವಾಗಿರಿ. ನಮ್ಮ ಸಪೋರ್ಟ್ ಯಾವತ್ತಿದ್ರೂ ಇದ್ದೇ ಇರುತ್ತೆ ನಿಮಗೆ. ಆದಷ್ಟು ಅದನ್ನು ಸಮಾಜ ಸೇವೆಗಾಗುವಂಥ ಕೆಲಸಗಳನ್ನ ಮಾಡೋವಂಥದ್ದು. ಸೊ ವಿಜಯ್ ಅಂದ್ಬಿಟ್ಟು. ಸೊ ಇವಾಗ ಶಿವೋಟ ಬನಶಂಕರಿ ಟೀಮ್ ಏನಿದೆ ಮತ್ತು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳೇನಿದ್ದಾರೆ, ಆದಷ್ಟು ಅವರ ಹೆಸರಲ್ಲಿ, ಪುನೀತ್ ರಾಜ್ಕುಮಾರ್ ಅವ್ರ ಹೆಸರಲ್ಲಿ, ಶಿವಣ್ಣ ಅವ್ರ ಹೆಸರಲ್ಲಿ, ಅಣ್ಣವ್ರ ಹೆಸರಲ್ಲಿ ಸಮಾಜ ಸೇವೆ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತಿಗೂ ಇನ್ನು ಮುಂದೆನೂ ಮಾಡ್ಕೊಂಡು ಹೋಗ್ತಾರೆ. ಅದನ್ನು ಪ್ರತಿ ಬರ್ಡೇಗೂ ಮಾಡ್ತೀವಿ. ಇವತ್ತು ಕೂಡ ಅನಾಥಾಶ್ರಮದಲ್ಲಿ ಹಂಚಬೇಕು ಅಂತ ಐಡಿಯಾ ಮಾಡಿದ್ದೀವಿ. ಅದನ್ನೆಲ್ಲ ಖಂಡಿತ ಮಾಡ್ತೀವಿ. ಮತ್ತು ಸ್ಯಾಂಡಲ್ವುಡ್ನಲ್ಲಿ ಕಪ್ಪು ಚುಕ್ಕೆ ಇಲ್ದಿರೋ ಅಂಥ ಒಂದು ಕಾಂಟ್ರವರ್ಸಿ ಇಲ್ದಿರೋ ಅಂಥ ಒಬ್ಬರೇ ಹೀರೋ ಅಂದರೆ ಅದು ಪುನೀತ್ ರಾಜ್ಕುಮಾರ್ ಅವರು. ಪ್ಯೂರ್ ವಜ್ರ. ಅದಕ್ಕೋಸ್ಕರನೇ ಅವ್ರನ್ನ ನಾವು ಮೇಯ್ನಾಗಿ ಇಷ್ಟಪಡೋಂಥದ್ದು. ಅವ್ರನ್ನ ಕಾಂಟ್ರವರ್ಸಿನೇ ಇಲ್ದಿರೋಂಥ ಒಬ್ಬರು ಹೀರೋ. ಈಗಲೂ ಬಂದು ಇಷ್ಟು ರಶಲ್ಲಿ ಬಂದು ಕೇಕ್ ಕಟ್ ಮಾಡಿ, ಸಾರಿ ನಿಮಗೆ ಜಾಸ್ತಿ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ, ಸಪ್ರೇಟಾಗಿ ಬನ್ನಿ ಅಂತ ಹೇಳಿಬಿಟ್ಟು ಹೋಗೋಷ್ಟು ಪೇಷನ್ಸ್ ಇದೆಯಲ್ಲ, ಅಷ್ಟು ಸಾಕು ನಮಗೆ. ಇನ್ನೇನು ಬೇಕಾಗಿಲ್ಲ. ನಗ್ನಾಗ್ತಾ ಇರ್ತಾರೆ, ಅದೇ ಬಾಸು. ನಗ್ನಾಗ್ತಾ ಅಷ್ಟೇ. ಹೌದು, ಎಲ್ಲರಿಗೂ ಗೊತ್ತಿರ. ನಿಮ್ಮ ಬಾಯಲ್ಲೇ ಇಷ್ಟೊಂದು ಬಂದ್ಬಿಡ್ತೀವಿ. ನಮ್ಮನ್ನೆಲ್ಲ ಕೇಳ್ತವ್ರೆ, ಇನ್ನೂ ಜಾಸ್ತಿ ಹೇಳ್ತಾ ಹೋಗ್ತೀವಿ. ಖಂಡಿತ ಬಾಸ್ ಬಗ್ಗೆ ಹೇಳಕ್ಕೆ ಆಗಲ್ಲ, ಬಗ್ದು ತೋರಿಸ್ಬೇಕಷ್ಟೇ. ಅಷ್ಟು ಪ್ರೀತಿ ಇದೆ ನಮಗೆ ಯಾವತ್ತಿರ ಇಲ್ಲಿ ಬಾಸು. ಸರ್ ನಟ ಸಾರ್ವಭೌಮ ನಾವು ನೋಡಿದೆವು, ಈ ಥರ ಬಾಸ್ ಆ್ಯಕ್ಟಿಂಗ್ ಮಾಡ್ತಾರೆ. ನಮಗೆ ಕನ್ಫ್ಯೂಸನ್ನೇ ಆಗುತ್ತೆ, ಬಾಸ್ ಈ ಥರ ಆ್ಯಕ್ಟಿಂಗ್ ಮಾಡಿಬಿಟ್ರಲ್ಲ ನಮಗೆ. ಯಾಕೆಂದ್ರೆ ಅವ್ರು ಯಾವ ಆ್ಯಕ್ಟಿಂಗ್ ಥರ ಮಾಡಿಲ್ಲ, ಫಿಲಮ್ ನಾರ್ಮಲಾಗಿ ಮಾಮೂಲಿ ಥರ ಮಾಡ್ತಾಯಿದ್ರು. ಇದು ವೆರೈಟಿ ಇದೆ, ಒಂಥರ ಆ್ಯಕ್ಟಿಂಗು ಈ ಥರ ಮಾಡ್ಬೋದಂತ ತೋರಿಸೋದು. ಹೌದು, ಅದು ಖಂಡಿತ. ಏನು ಈ ಥರ ಬಾಸು ಯಾವಾಗಲೂ ಅವರು ಸ್ಮೈಲಿಂಗ್ ಜಾಸ್ತಿ. ಇಡೀ ಕರ್ನಾಟಕದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಫೈಟಲ್ಲಿ, ಡ್ಯಾನ್ಸಲ್ಲಿ ನಾನು ಏನಾದರೂ ಮಾಡ್ತೀನಿ, ನನಗೆ ಬರಲ್ಲ ಅಂತ ಹಿಂದೆ ಯಾವತ್ತೂ ಸರಿಯಲ್ಲ. ಇನ್ನೂ ಒಂದು ಸ್ಟೆಪ್ ಮಾಡ್ತೀನಿ ಅಂತ ಮುಂದೆ ಬರ್ತಾರೆ ಹೊರತು ಹಿಂದೆ ಬರಲ್ಲ ಅಂತ ಯಾವತ್ತೂ ಹಿಂದೆ ಹೋಗಲ್ಲ. ಡ್ಯಾನ್ಸ್ ಮಾಸ್ಟ್ರೇ ತಲೆ ಕೆಡ್ಸ್ಕೊಂಡ್ಬಿಡ್ತಾರಂತೆ ಅವ್ರು ಮಾಡಿಸ್ಬೇಕಾರೆ. ನಮ್ಗೆ ಹೇಳ್ತಾರೆ ಒಬ್ಬೊಬ್ಬರು, ಅವರೇ ಮಾಡೋಕ್ಕಲ್ಲ, ನಾನು ಮಾಡ್ತೀನಿ ಅಂತ ಮುಂದೆ ಬರ್ತಾರೆ. ಒಳ್ಳೆ 44 ವರ್ಷ ಅಲ್ಲ ಅವ್ರಿಗೆ, 14 ವರ್ಷ ಚಿರಯುವಕ, 14 ವರ್ಷ ಚಿರಯುವಕ ಅವರು ಯಾವತ್ತಿದ್ರು. ಹೌದು, ನಾವು ಯುವರತ್ನಗೆ ಇನ್ನೂ ಸಪೋರ್ಟ್ ಮಾಡ್ತೀವಿ. ಯುವರತ್ನ ಇನ್ನೂ ಬಿಗ್ಗೆಸ್ಟ್ ಫಿಲಮಲ್ಲಿ ಅದು ಇನ್ನೂ ಚೆನ್ನಾಗಿರುತ್ತೆ ನಮಗೆ. ಆಲ್ರೆಡಿ ನಮ್ಮ ಆರ್ಟಲ್ಲಿ ಅವರು ಬೇರೆ ಥರನೇ ಇದ್ದಾರೆ ಬಾಸ್ ಯಾವಾಗಲೂ ಅಲ್ಲಿ. ಇವತ್ತು ರಕ್ತದಾನ ಇದೆ, ರಕ್ತದಾನನೂ ಮಾಡೋಣ ಅಂತಿದ್ದೀವಿ. ಇವತ್ತು ಬಾಸ್ ಬರ್ಡೇಗೆ ಅದನ್ನು ಮಾಡ್ತೀವಿ. ಎಲ್ಲ ಥರ ನಮಗೆ ಬಾಸ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತೀವಿ. ನಮಗೆ ಹಬ್ಬ ಇದು, ನಮಗೆ ಊರ ಜಾತ್ರೆ ಇದ್ದಂಗೆ ಒಂಥರ. ಇದು ನಮ್ಮ ಬಾಸ್ ಜಾತ್ರೆ ಇದ್ದಂಗೆ. ಅವ್ರ ಸ್ಟೈಲು ಅವ್ರ ಡಿಸೆನ್ಸಿ ಎಲ್ಲ. ಫೈಟು ಎಲ್ಲ ಇಷ್ಟಪಡ್ತೀರಾ? ನಿಮಗೆ ಅವರಲ್ಲಿ ಯಾವ ಫಿಲಮ್ ಇಷ್ಟ ನಿಮಗೆ? ನಟ ಸಾರ್ವಭೌಮ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕಾಣದಂತೆ ಮಾಯವಾದನು. ಅಷ್ಟೇ ಗೊತ್ತು. ನಟ ಸಾರ್ವಭೌಮ ಈಸ್ ಕಿಂಗ್ ಆಫ್ ದ ಸಿನಿಮಾ. ಕಲಿಟ್ರೆ ವೈರಿಗಳೆಲ್ಲ ಇನ್ನು ಗಪ್ಪು ಚಿಪ್ಪು. ಡ್ಯಾನ್ಸ್ ವಿತ್ ಅಪ್ಪು ಟಿನ್ 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 ಹೆಂಗಾಡ್ಬೇಕು. ಸಾರ್ವಭೌಮ ಈಸ್ ಕಿಂಗ್ ಆಫ್ ದ ಸಿನಿಮಾ. ಕಲಿಟ್ರೆ ವೈರಿಗಳೆಲ್ಲ ಇನ್ನು ಗಪ್ಪು ಚಿಪ್ಪು. ಡ್ಯಾನ್ಸ್ ವಿತ್ ಅಪ್ಪು ಟಿನ್ 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 ಟಿನ್. ಡ್ಯಾನ್ಸ್ ವಿತ್ ಅಪ್ಪು ಟಿನ್ 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 ಟಿನ್. ಸರ್ ಆಯ್ತಾ ನಿಮ್ಗೆ? ಅಪ್ಪು ಅವ್ರ ದೊಡ್ಡ ಅಭಿಮಾನಿ ನಾನು. ಫಸ್ಟ್ ಟೈಮ್ ಬ್ಲಡ್ ಕೊಡ್ತಾ ಇದ್ದೀನಿ. ಸೊ ಅವಾಗಿಂದನೂ ಅಪ್ಪು ಸರ್ ಫ್ಯಾನ್ ನಾನು. ಸೊ ಇವಾಗ್ಲೂ ಪ್ರತಿ ವರ್ಷ ಬರ್ತಾ ಇರ್ತೀನಿ. ಫಸ್ಟ್ ಟೈಮ್ ನಾನು ಬ್ಲಡ್ ಕೊಡ್ತಾ ಇದ್ದೀನಿ. ಸೊ ಅಪ್ಪು ಸರ್ ಅಂದರೆ ನನಗೆ ತುಂಬ ಇಷ್ಟ. ನಮಸ್ಕಾರ, ನಾನು ಡಾಕ್ಟರ್ ಮಮತಾ ಅಂತ ಮಾತಾಡ್ತಾ ಇರೋದು. ನಾವು ಲಯನ್ಸ್ ಸಂಸ್ಥೆಯಿಂದ ಪುನೀತ್ ಅವರ ಹುಟ್ಟಿದ ಹಬ್ಬಕ್ಕೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ದೀವಿ. ಅವರ ಅಭಿಮಾನಿಗಳು ಸುಮಾರು ಜನ ಬಂದು ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ. ಖುಷಿ ಆಗ್ತಾ ಇದೆ. ರೆಸ್ಪಾನ್ಸ್ ಈಗ ಸ್ಟಾರ್ಟ್ ಆಗಿದೆ. ಒಂದು 500ವರೆಗೂ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಎಷ್ಟಾದರೂ ಖುಷಿನೇ. ಪುನೀತ್ ಸರ್ ಅವರು ಪರ್ಸ್ನಲ್ ಆಗಿ ನಾನೇ ಕ್ಯಾಂಪ್ ನಡೆಯೋ ಜಾಗಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವರ ಅಭಿಮಾನಿಗಳಿಗೆ ಅದು ತುಂಬ ಖುಷಿಯಾಗಿದೆ.
ಇಲ್ಲೇ ಬರ್ತೀನಿ ಅಂತ ಹೇಳಿದ್ದಕ್ಕೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಈಗ ನಮ್ಮ ಒಂದು ಅನಿಸಿಕೆ ಏನಂದರೆ, ನಮ್ಮ ಮನೆಯವ್ರಿಗೇ ಯಾರಿಗಾದ್ರೂ ತೊಂದರೆ ಆದಾಗ ನಾವು ಯಾರ್ಯಾರಿಗೋ ಬ್ಲಡ್ ಕೇಳ್ತೀವಿ, ನೀವು ಕೊಡಿ ಅಂತ. ಅದ್ರ ಬದಲು ಈ ಥರ ಕ್ಯಾಂಪ್ಗಳು ಮಾಡಿ ಈ ಫಿಲಮ್ ಸ್ಟಾರ್ಗಳನ್ನ ಜನಸಾಮಾನ್ಯರಿಗಿಂತ ಇವ್ರನ್ನ ಜನ ತುಂಬ ದೇವ್ರ ಥರ ನೋಡ್ತಾರೆ. ಇವ್ರು ಹೇಳಿದ ಮಾತನ್ನ ಚಾಚು ತಪ್ಪದೇ ಪಾಲಿಸ್ತಾರೆ. ಇವ್ರುಗಳು ಈ ಥರ ಒಂದು ಕ್ಯಾಂಪ್ಗಳು ಮಾಡೋದ್ರಿಂದ ತುಂಬ ಜನಗಳಿಗೂ ಅವೇರ್ನೆಸ್ ಆಗುತ್ತೆ, ಮತ್ತು ಯಾರಿಗೆ ರಕ್ತ ನಿಜವಾಗೂ ಬೇಕಾಗುತ್ತೋ ಅವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ ಅಂತ. ಈಗ ಪುನೀತ್ ಅವರು ಬ್ಲಡ್ ಡೊನೇಟ್ ಮಾಡಿ ಅಂತ ಹೇಳಿದ್ರೆ ಅವ್ರ ಅಭಿಮಾನಿಗಳು 100ಕ್ಕೆ 100 ಭಾಗ ನಮ್ಮ ಬಾಸ್ ಹೇಳಿದ್ದಾರೆ ಅಂತ ಡೊನೇಟ್ ಮಾಡ್ತಾರೆ. ಜನಸಾಮಾನ್ಯರಿಗಿಂತ ಈ ಥರ ಜನಗಳು ಹೇಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಖಂಡಿತ ಒಬ್ಬರು ಡೊನೇಟ್ ಮಾಡಿದ್ದು ರಕ್ತ 3 ಜನ ಮಕ್ಕಳಿಗೆ ಯೂಸ್ ಆಗುತ್ತೆ. ಅದು ತುಂಬ ಸಂತೋಷ ಕೊಡುವಂಥ ವಿಷಯ. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ. ಏನಿಲ್ಲ, ನಾವು ಈಗ ಒಂದು ರೆವಲ್ಯೂಷನರಿ ಚೇಂಜ್ ಮಾಡ್ತಾಯಿದ್ದೀವಿ. ಒಂದು ಸೆಲೆಬ್ರಿಟಿ ಅವರ ಬರ್ತ್ಡೇನ ಒಂದು ಮೀನಿಂಗ್ಫುಲ್ಲಾಗಿ ನಾವು ಕನ್ವರ್ಟ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಅಷ್ಟೇ, ಯಾವುದೇ ಸೆಲೆಬ್ರಿಟಿ ಬರ್ತ್ಡೇ ಆದರೆ ಒಂದು ರಕ್ತದಾನ ಮಾಡಿ, ನೇತ್ರದಾನ ಮಾಡಿ, ಸುಮಾರು ಇವು ಅಂಶಗಳಿದ್ದಾವೆ. ಅವನ್ನೆಲ್ಲವನ್ನೂ ನೀವು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದರೆ ಒಂದು ಬದಲಾವಣೆ ತರ್ಬೋದು. ಬದಲಾವಣೆ ಜಗತ್ತಿನ ನಿಯಮ ಅಂತೇಳಿ ನಾವು ಹಾಗೆ ಹೋಗ್ತಿದ್ದೀವಿ, ಬಟ್ ಯಾರೂ ಅದನ್ನ ಅನುಸರಿಸ್ತಾ ಇಲ್ಲ. ಈ ಒಂದು ರಕ್ತದಾನದ ಮೂಲಕ ನಾವು ಅನುಸರಿಸ್ಲಿಕ್ಕೆ ಹೊರಟಿದ್ದೀವಿ. ಈ ರಕ್ತ ನೀವು ಕೊಡೋದು 3 ಜನ ಮಕ್ಕಳು ಜೀವ ಉಳಿಸುತ್ತೆ. ದಯವಿಟ್ಟು ನಿಮಗೆ ಇನ್ನು ಎಲ್ಲೇ ಅವಕಾಶ ಸಿಕ್ಕರೂ ಬ್ಲಡ್ ಡೊನೇಟ್ ಮಾಡಿ. 3 ತಿಂಗಳಿಗೆ ಒಂದು ಸರಿ ಒಬ್ಬ ಗಂಡು ಮಕ್ಕಳು ಮಾಡಬೇಕು, 120 ದಿನಕ್ಕೆ ಒಂದು ಸರಿ ಹೆಣ್ಮಕ್ಳು ಮಾಡಬೇಕು. ನಿಮ್ಮ ಮಾಡಿದ ತಕ್ಷಣ ನಿಮ್ಮ ಹಳೆ ರಕ್ತ ಹೋಗ್ಬಿಟ್ಟು ಹೊಸ ರಕ್ತ ಬರುತ್ತೆ. ಇದನ್ನೆಲ್ಲರೂ ಮಾಡಬೇಕಾಗಿ ವಿನಂತಿ. ಥ್ಯಾಂಕ್ ಯು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನಗಳ ಇಂದು. ರಾಜಿಸೋ ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯ ನಿನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತಾ. ಒಂದು ಮುತ್ತಿನ ಕಥೆಯ ಹೇಳಿತು ಈ ಗೊಂಬೆ, ಆ ಕಥೆಯಲ್ಲಿದ್ದ ರಾಜ ನಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ, ಈ ರಾಜನು ಒಬ್ಬ. ತೊಟ್ಟಿಲು ತೂಗಿ ಬೆಳೆಸಿದಿರಮ್ಮ ನಿಜವಾಗ್ಲು ನಿಮ್ಮ ಮನೆ ಮಗ ನಾನು. ತಂದೆಗೆ ತಕ್ಕ ಮಗನು ಊರಿಗೂ ತಕ್ಕವನು. ನಾ ಕಾಡಿ ನನ್ನ ನೀವು ನಾನೆಂದು ಚಿಕ್ಕವನು. ನೋಡಿ ನಿಮ್ಮ ಈ ಸೇವಕನನ್ನು ಮೆಟ್ಟಿ ಹೇಳುವೆ ಬಾವುಟವನ್ನು. ಒಟ್ಟು ಕನ್ನಡದ ಮಾವುತ ನಾನು. ಅಭಿಮಾನಿಗಳೇ ನಮ್ಮನೆ ದೇವರು, ನಿಮ್ಮಿಂದಲೇ ನಮ್ಮೆದೆ ಉಸಿರು. ಇಂದು ಅಪ್ಪು ಬರ್ತಡೇ ಅಂತಲ್ಲ, ಅಪ್ಪು ಹಬ್ಬ ಅಂತೂ ಅಂತಾರೆ. ಅಪ್ಪು ಫೆಸ್ಟಿವಲೇ ಮಾಡಿಬಿಡೋಣ. ನಾವು ಸಿನಿಮಾ ನಾಳೆ ಐತೆ ಅನ್ಬೇಕಾದ್ರೆ ಇವತ್ತು ನಿದ್ದೆ ಮಾಡಲ್ಲ. ಏಕೆ ಹೇಳಿ, ಆ ಪ್ರೀತಿ ಆ ವಿಶ್ವಾಸ ನಮ್ಮಲ್ಲಿ ತುಂಬಿದ್ದಾರೆ ಅವರು. ಅದೇ ಒಂದೇ ಕಾರಣಕ್ಕೆ ನಾವು ಆ ಪ್ರೀತಿ ವಿಶ್ವಾಸ ನಾವು ಎಷ್ಟು ಕೊಟ್ಟರು ಸಾಲದು. ಅವ್ರು ಎಷ್ಟು ಹೇಳ್ತಾರೆ, ಅಭಿಮಾನಿಗಳು ನಮ್ಮನೆ ದೇವರು, ಅಭಿಮಾನಿಗಳು ನಮ್ಮನೆ ದೇವರು. ಅವ್ರಿಗೆ ನಾವು ಪೂಜೆ ಮಾಡ್ತೀವಿ, ಅವ್ರು ನಮಗೆ ಪೂಜೆ ಮಾಡ್ತಾರೆ ಅಷ್ಟೇ. ಮನುಷ್ಯನ ಜೀವನದಲ್ಲಿ ಏನಿಲ್ಲ, ಹೊತ್ಕೊಂಡು ಸತ್ರ ಮೇಲೆ ಬದುಕಿದ ಮೇಲೆ ಇದೇ ಗುಣ. ಅವರು ಸಿಂಪಲ್, ಅವ್ರ ಸಿಂಪ್ಲಿಸಿಟಿ, ಅವ್ರ ಹಂಬಲ್ಲು, ಅವ್ರ ಸ್ಮೈಲು ಇಡೀ ಪ್ರಪಂಚದಲ್ಲಿ ಯಾರಿಗೂ ಬರಲ್ಲ. ನನ್ನ ಹೆಸರು ಮಾರುತಿ ಅಂತ. ಅಪ್ಪು ಸರ್ ಅಂದ ತಕ್ಷಣ ನನಗೆ ಫಸ್ಟ್ ನೆನಪಾಗೋದು ಈಸ್ ಎ ಪವರ್ ಫಾರ್ ಯೂತ್. ಏನೇ ಮಾಡಿದರೂ ಒಂದು ಯುವಕರಿಗೆ ಒಂದು ಈಸ್ ಎ ಯೂತ್ ಐಕಾನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಬರ್ತ್ಡೇ ದಿನ ಅವರು ಅಭಿಮಾನಿಗಳಿಗೆ ಕೇಕ್ ತರದಲೆ ಹಾಗೂ ಹೂವಿನ ಹಾರ ತಂದು ವೇಸ್ಟ್ ಮಾಡ್ದಲೆ ಆ ದುಡ್ಡನ್ನ ಯಾವ್ದಾದ್ರು ಒಳ್ಳೆಯ ಕಾರ್ಯಗಳಿಗೆ ಯೂಸ್ ಮಾಡಿ ಅಂತ ಹೇಳಿರೋದು ಅವ್ರ ದೊಡ್ಡ ಗುಣನ ಎತ್ತು ತೋರಿಸುತ್ತೆ. ಅದ್ರ ಬಗ್ಗೆ ಹೇಳಲೇಬೇಕಾಗಿಲ್ಲ. ಆ್ಯಂಡ್ ಇವತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಕೂಡ ಮಾಡ್ತಾಯಿದ್ದಾರೆ. ಅವರೇ ಅಧ್ಯಕ್ಷ ವಹಿಸಿ ಪರ್ಸ್ನಲಾಗೆ ಮಾಡಿಸ್ತಾ ಇದ್ದಾರೆ. ಸೊ ಎಲ್ಲ ಅಭಿಮಾನಿಗಳು ಸಾಕಷ್ಟು ಜನ ಬ್ಲಡ್ ಡೊನೇಟ್ ಕೂಡ ಮಾಡ್ತಾಯಿದ್ದಾರೆ. ಇದು ಒಂಥರ ಖುಷಿ ನೀಡುತ್ತೆ. ಅವ್ರ ಫ್ಯಾನ್ ಅನ್ನೋದಕ್ಕಿಂತ
ಅವ್ರನ್ನ ಆ ವ್ಯಕ್ತಿತ್ವನ ರೆಸ್ಪೆಕ್ಟ್ ಮಾಡೋದು ನನಗೆ ಭಾಳ ಇಷ್ಟ ಆಗುತ್ತೆ. ಆ ವ್ಯಕ್ತಿತ್ವನ ತುಂಬ ಪ್ರೀತಿಸ್ತೀನಿ ನಾನು. ಆ್ಯಂಡ್ ಪರ್ಸ್ನಲಿ ಐ ಆಮ್ ಎನ್ ಡೈರೆಕ್ಷನ್ ಆಸ್ಪಿರೆಂಟ್. ನಾನೊಬ್ಬ ನಿರ್ದೇಶಕ ಆಗಬೇಕಂತ ಇದ್ದೀನಿ. ಅದನ್ನು PRK ಮೂಲಕನೇ ಬರಬೇಕು ಅಂತ ನಮ್ಮ ಆಸೆ. ಯಾಕಂದರೆ ನಾವು ಅಪ್ಪು ಸರ್ ಅವರು ಹುಟ್ಟಿದಾಗಿಂದನೇ ದೊಡ್ಡ ಅಭಿಮಾನಿ. ನಾವು ಬಂದ್ರೇ ಅಪ್ಪು ಸರ್ PRK ಪ್ರೊಡಕ್ಷನ್ ಮೂಲಕನೇ ಬರಬೇಕು ಅಂತಲೇ ಇದ್ದೀವಿ. ಇದೇ ಥರ ಬರ್ತಡೇ ನೆಕ್ಸ್ಟ್ ವರ್ಷನೂ ಒಂದು ಒಳ್ಳೆ ಮಾದರಿಯಿಂದ ನಡೀಲಿ. ಆ್ಯಂಡ್ ಅಭಿಮಾನಿಗಳು ಅವ್ರು ಏನು ಹೇಳ್ತಾರೋ ಅದನ್ನು ಪಾಲಿಸಬೇಕು ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಶಾಂತಿಯುತವಾಗಿ ಬರ್ತಡೇ ಆಚರಣೆ ಮಾಡಬೇಕು. ಅವ್ರ ಆದರ್ಶಗಳನ್ನ ಪಾಲಿಸ್ತಾನೆ ಬರ್ತಾಯಿದ್ದಾರೆ, ಮುಂದೆ ಪಾಲಿಸ್ತಾನೆ ಇರ್ತಾರೆ. ಲಾಂಗ್ ಲಿವ್ ಅಪ್ಪು ಸರ್. ಹೀಗೆ ಅಭಿಮಾನಿಗಳನ್ನ ರಂಜಿಸ್ತಾ ಇರಿ. ಒಳ್ಳೆ ಸಿನಿಮಾಗಳ್ನ ಕೊಡಿ. ನಿಮ್ಮ ಝೋನರ್ ಪೃಥ್ವಿ ಸಿನಿಮಾ ನಮಗೆ ತುಂಬ ಇಷ್ಟ. ಯಾಕಂದರೆ ಅದು ಸಾಕಷ್ಟು ಜನಕ್ಕೆ ಮೋಟಿವೇಶನ್ನು ಕೂಡ ಹೌದು. ಇನ್ನೊಂದು ಪೃಥ್ವಿ ಫಿಲಮ್ನ ಆ ಝೋನರ್ ಫಿಲಮ್ನ ನಾನು ನೋಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫೈನಲಿ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅಪ್ಪು ಸರ್, ಲಾಂಗ್ ಲಿವ್.